ವೀಕ್ಷಕರೇ, ಮಿಥುನ ರಾಶಿಯ 2026ಕ್ಕೆ ಯಶಸ್ಸಿನ ಗುಟ್ಟುಗಳು ಯಾವುದು? ಮೂರು ಪ್ರಮುಖವಾದ ಈ ವರ್ಷದ ಅದ್ಭುತವಾದ ಗುಟ್ಟುಗಳು ಯಾವುದು? ಮತ್ತೆ ಈ ವರ್ಷದಲ್ಲಿ ಅದ್ಭುತವಾಗಿರ್ತಕ್ಕಂತ ಮೂರು ಪರಿಹಾರಗಳು ಯಾವುದು? ಮತ್ತು ಈ ವರ್ಷಕ್ಕೆ ಅದ್ಭುತವಾಗಿ ಬೇಕಾಗಿರ್ತಕ್ಕಂತಹ ಮೂರು ಎಚ್ಚರಿಕೆಗಳು ಯಾವುದು? ಈ ಮೂರರ ಫಾರ್ಮುಲಾ ಏನು? ಈ ಮೂರು ಗುಟ್ಟುಗಳು ಯಾವುದು? ಈ ಮೂರು ಗುಟ್ಟುಗಳನ್ನು ತಿಳ್ಕೊಂಡು 2026 ಯಾವ ರೀತಿ ಯಶಸ್ವಿಯಾಗಿ ಕಳಿಬೇಕು ಅನ್ನುವಂಥದ್ರ ಬಗ್ಗೆ ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇರತಕ್ಕಂಥದ್ದು. ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ಯಾಕಂದ್ರೆ ನೀವು ಯೂಟ್ಯೂಬ್ ಇತಿಹಾಸದಲ್ಲೇ ನೀವು ಬಹಳಷ್ಟು ವಿಡಿಯೋಗಳನ್ನು ನೋಡಿರಬಹುದು, ಆದ್ರೆ ಈ ವಿಡಿಯೋ ನೋಡಿದ ಮೇಲೆ ನಿಮ್ಮ ಜೀವನದಲ್ಲಿ ಬಹಳಷ್ಟು ಬದಲಾವಣೆಗಳಾಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ, ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ. ವೀಕ್ಷಕರೇ, ಮಿಥುನ ರಾಶಿಯ ವಿಚಾರವನ್ನು ನೋಡೋದಾದ್ರೆ, ವಾಯುವೇ ನಿಮ್ಮ ತತ್ವ, ಬುಧನೇ ನಿಮ್ಮ ಅಧಿಪತಿ, ಮಾತೇ ನಿಮ್ಮ ಮಹಾಶಕ್ತಿ, ಕಟ್ಟಿ ಹಾಕ್ಲಿಕ್ಕೆ ಅಸಾಧ್ಯವಾಗದ ಇರತಕ್ಕಂತಹ ಒಂದು ದಾಳಿ ಇದ್ದಂಗೆ ನೀವು. ಇನ್ನು ತಿಳಿಯಲು ಅಸಾಧ್ಯವಾದ ಮಾಯಾವಿ ಇದ್ದಂಗೆ. ಒಳಗಡೆ ಬಹಳಷ್ಟು ವಿಚಾರಧಾರೆಗಳು ನಿಮ್ಮಲ್ಲಿ ಇರ್ತಕ್ಕಂಥದ್ದು. ಹರಿಯುವ ನದಿಯಂತೆ ನಿಮ್ಮ ಆಲೋಚನೆಗಳು ಇರ್ತವೆ. ಮಿಂಚಿನ ವೇಗದಂತೆ ನಿಮ್ಮ ತೀರ್ಮಾನ ಇರುತ್ತೆ. ಒಂದು ಕಡೆ ಬುದ್ಧಿವಂತಿಕೆ ಇರುತ್ತೆ, ಮತ್ತೊಂದು ಕಡೆ ಚತುರತೆ ಇರುತ್ತೆ. ಎರಡೂ ರೂಪದ ಏಕೈಕ ಅಧಿಪತಿ ನೀವು ಅಂತ ಹೇಳ್ಬೋದು. ನಿಮ್ಮ ಮಾತು ಶುರು ಮಾಡಿದ್ರೆ ಎಲ್ಲರೂ ತಲೆ ತೂಗಿಸಿಕೊಂಡು ಮೌನವಾಗಿ ಕೇಳಬೇಕಾಗುತ್ತೆ. ಅಂತಹ ಒಂದು ಮಾಯಾವಿದ್ದ ಹಾಗೆ. ಯಾಕಂದ್ರೆ ಬುಧನ ಅಧಿಪತ್ಯ. ಬುಧ ಅಂದ್ರೆ ಏನು? ಬುದ್ಧಿವಂತಿಕೆ, ಸಂವಹನ ಕಲೆ ಮತ್ತು ಹಾಸ್ಯ ಪ್ರಜ್ಞೆ ನಿಮ್ಮ ಜನ್ಮ ಸಿದ್ಧವಾಗಿರ್ತಕ್ಕಂಥ ಗುಣ ಅಂತ ಹೇಳ್ಬೋದು. ಯಾವುದೇ ವಿಷಯವನ್ನಾದ್ರೂ ಶೀಘ್ರವಾಗಿ ಕಲಿಯುವಂತಹ ಅದ್ಭುತವಾದಂತಹ ಶಕ್ತಿ ಇದ್ದಂಗೆ ನೀವು. ಇನ್ನು ವಾಯುತತ್ವ ಇರುತ್ತೆ. ಅಂದ್ರೆ ನೀವು ಸದಾ ಚಲನಶೀಲರಾಗಿರ್ತಕ್ಕಂಥದ್ದು. ಪಾದರಸದ ಹಾಗೆ ಚಲಿಸ್ತಾ ಇರ್ತೀರಿ. ನದಿಯ ತರ ವೇಗ ಇರುತ್ತೆ. ಹೊಸ ಆಲೋಚನೆಗಳು ಮತ್ತೆ ಈ ಪ್ರಯಾಣ, ಜ್ಞಾನದ ಹಸಿವು ನಿಮ್ಮನ್ನ ಸದಾ ಕಾಲ ಕಾರ್ಯನಿರತರನ್ನಾಗಿ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಈ ದ್ವಿಸ್ವಭಾವ ಇರುತ್ತೆ. ಅಂದ್ರೆ ಒಂದೇ ಸಮಯದಲ್ಲಿ ಎರಡು ಕೆಲಸಗಳನ್ನ ನಿಭಾಯಿಸುವಂತಹ ಮನಸ್ಥಿತಿ ಇರುತ್ತೆ. ಸಾಮರ್ಥ್ಯನೂ ಕೂಡ ನಿಮ್ಮಲ್ಲಿರ್ತಕ್ಕಂಥದ್ದು. ನಿಮ್ಮ ವ್ಯಕ್ತಿತ್ವದಲ್ಲಿ ಯಾವಾಗಲೂ ಎರಡು ವಿಭಿನ್ನ ಆಯಾಮಗಳಿರ್ತಕ್ಕಂಥದ್ದು ಗಮನಿಸಬೇಕಾದಂತ ವಿಚಾರ. ಇನ್ನು ಈ ಸಾಮಾಜಿಕ ಜೀವಿ ಅಂತ ಹೇಳ್ಬೋದು. ಯಾರೊಂದಿಗೂ ಸುಲಭವಾಗಿ ಬೆರಿತಕ್ಕಂತಹ ಗುಣ ನಿಮ್ಮದು. ಎಲ್ಲೇ ಇದ್ರೂ ಕೂಡ ಯಾರ ಜೊತೆನೂ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು, ಎಲ್ಲೇ ಇದ್ರೂ ಕೂಡ ಎಲ್ಲರ ಜೊತೆಯಲ್ಲಿ ಖುಷಿಯಾಗಿ ಬೆರೆಯುವಂತಹ ಒಂದು ವ್ಯಕ್ತಿತ್ವ. ನಿಮ್ಮ ಸುತ್ತಮುತ್ತಲಿನ ಜನರನ್ನ ನಿಮ್ಮ ಮಾತಿನ ಮೋಡಿಯಿಂದಲೇ ನೀವು ಸೆರೆ ಹಿಡಿಯುವಂತಹ ಸಾಧ್ಯತೆಗಳಿರುತ್ತೆ. ಮತ್ತು ಸೃಜನಶೀಲತೆ ಇರುತ್ತೆ. ಅಂದ್ರೆ ನೀವು ಬರಹಗಾರರು, ವಕ್ತಾರರು ಅಥವಾ ಸೃಜನಶೀಲ ಕ್ಷೇತ್ರಗಳಲ್ಲಿ ಮಿಥುನ್ ರಾಶಿಯವರು ಅಪ್ರತಿಮವಾಗಿರ್ತಕ್ಕಂಥ ಸಾಧನೆ ಮಾಡ್ತಕ್ಕಂಥ ಕಲೆಗಾರರು ಅಂತ ಹೇಳ್ಬೋದು. ನಿಮ್ ಬಗ್ಗೆ ಹೇಳ್ತಾ ಕುಂತ್ರೆ ಒಂದು ಇಡೀ ದಿನಾನು ಸಾಲೋದಿಲ್ಲ. ಅಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ವಿಷಯಗಳನ್ನ ಹೊಂದಿರುವಂತಹ ಮಿಥುನ ರಾಶಿಯವರಿಗೆ 2026ರಲ್ಲಿ ಅದ್ಭುತವಾದ ಮೂರು ಗುಟ್ಟುಗಳು, ಮೂರು ಎಚ್ಚರಿಕೆಗಳು, ಮೂರು ಪರಿಹಾರಗಳು ಯಾವುದು ಅನ್ನೋದ್ರ ಬಗ್ಗೆ ನೋಡೋಣ. ಅದರಲ್ಲಿ ಮೊದಲು ನಾವು ಮೂರು ಎಚ್ಚರಿಕೆಗಳ ಬಗ್ಗೆ ಮಾತಾಡೋಣ. ಮೂರು ಎಚ್ಚರಿಕೆಗಳು ಯಾವುದು 2026ರಲ್ಲಿ ಮಿಥುನ್ ರಾಶಿಯವರಿಗೆ ಅಂತಂದ್ರೆ, ದ್ವಂದ್ವ ಮನಸ್ಥಿತಿಯನ್ನ ಬಿಡಬೇಕಾಗತ್ತೆ. ಎರಡೂ ದೋಣಿಯ ಮೇಲೆ ಕಾಲಿಡತಕ್ಕಂತಹ ಸ್ವಭಾವ, ಏಕಕಾಲಕ್ಕೆ ಎರಡೆರಡು ದೊಡ್ಡ ಕೆಲಸಗಳನ್ನು ನಿಭಾಯಿಸುವಂತಹ ಸ್ವಭಾವ, ತುಂಬಾ ಕಷ್ಟ ಪಡುವಂತಹ ಸಾಧ್ಯತೆಗಳಿರ್ತದೆ. ಯಾಕಂತಂದ್ರೆ ನೀವು ಯಾವುದೇ ಕೆಲಸ ಬಂದ್ರೂ ಬಿಡಲ್ಲ, ಅದು ಇರ್ಲಿ ಇದು ಇರ್ಲಿ, ಈ ರೀತಿಯಾಗಿರ್ತಕ್ಕಂಥ ಭಾವನೆ ಇರುತ್ತಲ್ಲ, ಇದನ್ನ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಯಾಕಂದ್ರೆ ಒತ್ತಡ ಜಾಸ್ತಿ ಆಗುತ್ತೆ. ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಗೊಂದಲಕ್ಕೊಳಗಾಗುವಂತಹ ಸಾಧ್ಯತೆಗಳಿರುತ್ತೆ. ನಿಮ್ಮ ಗುರಿ ಹತ್ತ ಗಮನ ಹರಿಸ್ತಕ್ಕಂಥದ್ದಕ್ಕೆ ತೊಂದರೆ ಆಗುತ್ತೆ. ನಿಮ್ಮ ಏಕಾಗ್ರತೆ ಭಂಗ ಆಗುತ್ತೆ, ಒತ್ತಡ ಆಗುತ್ತೆ. ನಿಮ್ಮ ಒಂದು ದಿಕ್ಕು ಏನು ಪ್ಲಾನ್ ಇರುತ್ತಲ್ಲ, ಆ ಪ್ಲಾನ್ ತಲೆ ಕೆಳಗಾಗ್ಬಿಡುತ್ತೆ. ಬೇರೆ ಬೇರೆ ಕೆಲಸಗಳನ್ನ ನೀವು ಜವಾಬ್ದಾರಿಯುತವಾಗಿ ಹಿಡಿದಾಗ ಅದು ಮಾಡಕ್ಕಾಗಲ್ಲ, ಇದು ಮಾಡಕ್ಕಾಗಲ್ಲ ಅನ್ನುವಂಥ ಸ್ಥಿತಿ ಇರುತ್ತೆ. ಹಾಗಾಗಿ ನೀವು ಏನೇನ್ ನಿರ್ಧಾರ ತಗೊಂಡ್ರು ಕೂಡ ಗಟ್ಟಿ ಮನುಷ್ಯನಿಂದ ಒಂದೇ ನಿರ್ಧಾರವನ್ನ, ಒಂದೇ ಗುರಿಯನ್ನ ಇಟ್ಕೊಂಡು ಹೋಗ್ಬೇಕು. ಈ 2026ರಲ್ಲಿ ಗಮನದಲ್ಲಿರಲಿ. ಇನ್ನು 2026ರಲ್ಲಿ ಎರಡನೇ ಎಚ್ಚರಿಕೆ ಯಾವುದು ಅಂತಂದ್ರೆ, ಮಾತಿನ ಮೇಲೆ ನಿಗಾ ಇರುವಂತದ್ದು. ನೀವು ಮಾತನಾಡುವಂತ ಮಾತಿನ ಮೇಲೆ ಬಹಳ ನಿಗಾ ಇರಬೇಕು. ಅಂದ್ರೆ ನಿಮ್ಮ ನೇರ ಮಾತು ಅಥವಾ ಅತಿಯಾಗಿರ್ತಕ್ಕಂಥ ಚತುರತೆ, ಆಪ್ತ ಸಂಬಂಧಗಳಲ್ಲಿ ಬಿರುಕು ಮೂಡಿಸ್ತಕ್ಕಂಥದ್ದು, ಎಲ್ಲಿ ಮೌನವಾಗಿರಬೇಕು, ಎಲ್ಲಿ ಮಾತನಾಡಬೇಕನ್ನುವಂಥ ಕಲೆ ಈ ವರ್ಷದಲ್ಲಿ ನೀವು ಕಲಿಬೇಕಾಗತ್ತೆ. ಯಾಕಂತಂದ್ರೆ ಹೌದು, ನೀವು ನಿಷ್ಠುರವಾದಿಗಳು, ನೇರವಾಗಿ ಮಾತನಾಡ್ತಕ್ಕಂಥ ವ್ಯಕ್ತಿತ್ವ ನಿಜ. ಆದ್ರೆ ಕೆಲವೊಂದು ಸಂದರ್ಭದಲ್ಲಿ ಈ ನೇರವಾಗಿ ಮಾತನಾಡುವಂಥದ್ದು ಎಷ್ಟೋ ಸಂಬಂಧಗಳಲ್ಲಿ ಬಿರುಕುಂಟಾಗುವಂತ ಸಾಧ್ಯತೆ ಇರುತ್ತೆ. ಮನೆ ಕಡೆ ಮತ್ತೆ ಕುಟುಂಬದ ಕಡೆ ಮತ್ತು ನಿಮ್ಮ ಬಂಧುತ್ವದ ಕಡೆ ಸ್ವಲ್ಪ ಗಮನ ಇಟ್ಟುಕೊಂಡು ಮಾತಾಡುವಂತ ಪ್ರಯತ್ನವನ್ನು ಮಾಡಿ. ಇದು ಎರಡನೇ ಎಚ್ಚರಿಕೆ. ಇನ್ನು ಮೂರನೇ ಎಚ್ಚರಿಕೆ, ಬಹುದೊಡ್ಡ ಎಚ್ಚರಿಕೆ ಏನಂತಂದ್ರೆ, ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡುವಂಥದ್ದು ಬೇಡ. ಅಂದ್ರೆ ಅತಿಯಾಗಿರ್ತಕ್ಕಂಥ ಮಾನಸಿಕವಾಗಿರ್ತಕ್ಕಂಥ ಒತ್ತಡ ಇರುತ್ತೆ, ಚಿಂತೆ ಇರುತ್ತೆ, ನೋವಿರುತ್ತೆ, ಆತಂಕ ಇರುತ್ತೆ, ಭಯ ಇರುತ್ತೆ, ಕಳವಳ ಇರುತ್ತೆ, ಅಥವಾ ಜವಾಬ್ದಾರಿಗಳು ಸಿಕ್ಕಾಪಟ್ಟೆ ಇರ್ತವೆ.
ಇದ್ರ ಮಧ್ಯದಲ್ಲಿ ಆ ಎಲ್ಲ ಜವಾಬ್ದಾರಿಗಳು ಖಂಡಿತ ಸರಿ ಆಗುತ್ತೆ. ಆ 3 ಗುಟ್ಟುಗಳು 3 ಪರಿಹಾರಗಳಲ್ಲಿ ಅದನ್ನ ನಿಭಾಯಿಸೋದ್ರ ಬಗ್ಗೆ ತಿಳಿಸ್ತೀನಿ. ಆದ್ರೆ ಎಷ್ಟೇ ಒತ್ತಡಗಳಿದ್ರು ಕೂಡ ನಿಮ್ಮ ಆರೋಗ್ಯವನ್ನ ಕಡೆಗಣಿಸೋ ಹಾಗಿಲ್ಲ. ನೀವಿದ್ರೇನೆ ಎಲ್ಲ, ನಿಮ್ಮಿಂದನೇ ಎಲ್ಲ. ಹಾಗಾಗಿ ನಿಮ್ಮ ಬಗ್ಗೆ ನೀವು ಸ್ವಲ್ಪ ಆರೋಗ್ಯದ ಕಡೆ ಗಮನ ಹರಿಸಬೇಕಾಗತ್ತೆ. ಈ ನರಗಳ ದೌರ್ಬಲ್ಯ ಅಥವಾ ನಿದ್ರಾಹೀನತೆಯಂತಹ ಸಮಸ್ಯೆಗಳು ವಿಶೇಷವಾಗಿ 2026ರಲ್ಲಿ ಕಾಡುವಂತಹ ಸಾಧ್ಯತೆಗಳು ಇರ್ತದೆ. ಹಾಗಾಗಿ ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಹರಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿ. ಜಾಸ್ತಿ ದೊಡ್ಡ ಸಮಸ್ಯೆ ಇಲ್ಲದೆ ಇದ್ರೂ ಕೂಡ ಮೈನರ್ ಇರೋದೇ ಮೇಜರ್ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಈ ಒಂದು ಎಚ್ಚರಿಕೆಯನ್ನ ಗಮನದಲ್ಲಿ ಇಟ್ಕೋಬೇಕು. ವಿಶ್ರಾಂತಿಯ ಅಗತ್ಯತೆ ಇರುತ್ತೆ. ಇನ್ನು ಪ್ರಮುಖವಾಗಿ 3 ಗುಟ್ಟುಗಳು ಯಾವುದು? ವಿಡಿಯೋ ನಿಜವಾಗ್ಲೂ ಈಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಬಹಳ ಮುಖ್ಯವಾದಂತ ಪಾಯಿಂಟ್ ಆಫ್ ಇದೆ, ಅದ್ರ ಬಗ್ಗೆ ತಿಳಿಸೋಣ. ಅದಕ್ಕಿಂತ ಮುಂಚೆ ಒಂದು ಮುಖ್ಯವಾದ ವಿಡಿಯೋ ಇದೆ, ಒಂದು ಚಿಕ್ಕದು, ನಿಮಗೋಸ್ಕರನೇ. ಅದನ್ನ ನೋಡ್ಕೊಂಡ್ ಬನ್ನಿ, ಉಳಿದಿರುವಂತ ಮಾಹಿತಿ ನೋಡೋಣ. ಜಿಬಿ ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತಹ ಸಂಪೂರ್ಣವಾದ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ, 80ರಿಂದ 100 ಪುಟ ನಿಮ್ಮೊಬ್ಬರದೇ ಇರುತ್ತೆ ಅಂತಂದ್ರೆ ಈ ಜಾತಕ ಫಲ ಅದು ಎಷ್ಟು ವಿಸ್ತೃತವಾಗಿರ್ಬೋದು ನೀವೇ ಕಲ್ಪನೆ ಮಾಡ್ಕೊಳ್ಳಿ. ಬನ್ನಿ ಹಾಗಿದ್ರೆ ವಿಡಿಯೋದಲ್ಲಿ ಮುಂದುವರಿಯೋಣ. ಈ ಒಂದು ವರ್ಷದಲ್ಲಿ 2026ರಲ್ಲಿ ಮಿಥುನ್ ರಾಶಿಯವರು ಅಮೂಲ್ಯವಾಗಿ, ಪ್ರಮುಖವಾಗಿ ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗಿರ್ತಕ್ಕಂಥ 3 ಗುಟ್ಟುಗಳು ಯಾವುದು, ಪ್ರಮುಖವಾದ 3 ಗುಟ್ಟುಗಳು ಯಾವುದು ಅನ್ನೋದ್ರ ಬಗ್ಗೆ ನಾವಿಲ್ಲಿ ನೋಡೋಣ. ನೋಡಿ, ಮೊದಲನೇ ಗುಟ್ಟು ಯಾವುದು ಅಂತಂದ್ರೆ ಏಕಾಗ್ರತೆಯೇ ನಿಮ್ಮ ಗೆಲುವು. ಅಂದ್ರೆ 10 ಕೆಲಸಗಳಿಗೆ ಕೈ ಹಾಕುವ ಬದಲು ಈ ವರ್ಷ ಒಂದೇ ಕೆಲಸವನ್ನ ಪೂರ್ಣಗೊಳಿಸುವತ್ತ ಗಮನ ಹರಿಸ್ತಕ್ಕಂಥದ್ದು. ನಿಮ್ಮ ಪ್ರತಿಭೆಗೆ ತಕ್ಕ ಪ್ರತಿಫಲ ಸಿಗುವಂತಹ ಸಾಧ್ಯತೆಗಳಿರುತ್ತೆ. ಅಂದ್ರೆ ನಿಮ್ಮಲ್ಲಿ ಒಂದು ದೃಢತೆ ಇರಬೇಕು, ನಿಮ್ಮಲ್ಲಿ ಒಂದು ಗಟ್ಟಿತನ ಇರಬೇಕು. ಮತ್ತು ಈ ವರ್ಷದಲ್ಲಿ 10 ಕೆಲಸ ನಿಮ್ ಮುಂದೆ ಬರ್ತಾವಲ್ಲ, ಆ 10ರಲ್ಲಿ 2-3 ಆಯ್ಕೆ ಮಾಡ್ಕೊಳಕ್ ಹೋಗ್ಬೇಡಿ. ಒಂದನ್ನೇ ಆಯ್ಕೆ ಮಾಡ್ಕೊಳ್ಳಿ. ಅಥವಾ ನಿಮ್ ಕೈಯಲ್ಲಿ ಇದೆಯಾ ಕೆಲಸ, ಅದನ್ನೇ ನೀವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದ್ರ ಕಡೆ, ಎಕ್ಸ್ಪೆರಿಮೆಂಟ್ ಮಾಡ್ಕೊಳ್ಳೋದ್ರ ಕಡೆ, ಅದನ್ನೇ ಒಂದು ದೊಡ್ಡ ಪ್ರಮಾಣದಲ್ಲಿ ವಿಸ್ತರಿಸೋದ್ರ ಕಡೆ ಗಮನ ಕೊಡಬೇಕು. ಎಕ್ಸಾಂಪಲ್, ನಿಮಗೆ 50 ರೂಪಾಯಿ ಕೊಡುವಂತ 2 ಕೆಲಸ ಇದೆ ಅಂತ ಇಟ್ಕೊಳ್ಳಿ. ಅದು 5,000 ಅಂತ ಅನ್ಕೊಳ್ಳಿ. 50 ರೂಪಾಯಿ 50% ಕೊಡುವಂತ 2 ಕೆಲಸದ ಬದಲು ನಿಮಗೆ 100% ಕೊಡುವಂತ ಒಂದೇ ಕೆಲಸದ ಕಡೆ ಹೆಚ್ಚಿನ ಕೇಂದ್ರೀಕರಿಸಿದ್ರೆ ನಿಮಗೆ ಸಮಯ ಮತ್ತು ಮಾನಸಿಕವಾದ ಸದೃಢತೆ ಮತ್ತು ಅಂತಹ 10 ಕೆಲಸದ ಒಂದು ಲಾಭ ಒಂದೇ ಕೆಲಸದಲ್ಲಿ ಬರ್ಬೋದು. ಒಂದೇ ಕೆಲಸ, ಅದು ನಿಮಗೆ ತುಂಬಾ ಕಂಫರ್ಟೇಬಲ್ ಆಗಿರತಕ್ಕಂಥ ಕೆಲಸದ ಕಡೆ ಜಾಸ್ತಿ ಒತ್ತನ್ನು ಕೊಡುವಂಥದ್ರಿಂದ ನಿಮಗೆ ಬಹಳಷ್ಟು ಉಪಯೋಗ ಆಗುತ್ತೆ. ನೀವು 4 ಕೆಲಸ ಮಾಡೋದು ಒಂದೇ ಕೆಲಸವನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡೋದು ಒಂದೇನೆ, ಅದರಿಂದ ಅದ್ಭುತವಾದಂತ ಫಲ ಸಿಗುತ್ತೆ. ಇದ್ರ ಬಗ್ಗೆ ನಿಮಗೆ ತಿಳಿದಿರಬೇಕು. ಈ ವಿಚಾರ ನಿಮ್ ತಲೆಯಲ್ಲಿ ಇಟ್ಕೋಬೇಕು. ಇನ್ನು ಎರಡನೆಯ ಒಂದು ಗುಟ್ಟನ್ನ ನೋಡೋದಾದ್ರೆ, ನೋಡಿ, ಈ ವರ್ಷ ಹೊಸ ಕೌಶಲ್ಯಗಳನ್ನ ಕಲಿಯುವಂಥದ್ದು, ಹಣ ಹೂಡಿಕೆಯ ತಂತ್ರಜ್ಞಾನದ ಬಗ್ಗೆ, ವಿದೇಶಿ ಭಾಷೆಗಳ ಬಗ್ಗೆ ಕಲಿಕೆ. ಅಂದ್ರೆ ಈ ವರ್ಷ ಏನ್ ಮಾಡ್ಬೇಕು ಅಂತಂದ್ರೆ ಕಲಿಬೇಕು, ಇನ್ಫಾರ್ಮೇಶನ್ ತಗೋಬೇಕು, ಪ್ರಪಂಚದ ಎಲ್ಲ ವಿಷಯಗಳ ಬಗ್ಗೆ ನಾಲೆಜ್ ಅನ್ನ ಪಡ್ಕೊಳ್ಳುವಂತಹ ಒಂದು ವರ್ಷ ಅಂತ ಹೇಳ್ಬೋದು.
ಈ ಯಾವುದೋ ಒಂದು ಇಂಗ್ಲಿಷ್ ಕಲಿಕೆ ಮಾಡುವಂಥದ್ದು, ಅಥವಾ ನೀವು ಎಲ್ಲಿ ವ್ಯವಹರಿಸ್ತಾ ಇದ್ದೀರಿ ಆ ಭಾಷೆಯನ್ನ ಇನ್ನೊಂದಿಷ್ಟು ಅಭಿವೃದ್ಧಿಗೊಳಿಸ್ಕೊಳ್ಳುವಂಥದ್ದು, ಕೆಲಸವನ್ನ ಅಭಿವೃದ್ಧಿಗೊಳಿಸ್ಕೊಳ್ತಕ್ಕಂಥದ್ದು. ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಿ ಅಂತಂದ್ರೆ ಆ ಇನ್ವೆಸ್ಟ್ಮೆಂಟ್ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು. ನಾನು ಯಾವ ವಿಭಾಗದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ, ಇಲ್ಲಿ ಮಾಡಿದ್ರೆ ಸರಿನಾ, ಇದನ್ನು ಮಾಡೋದಕ್ಕೆ ನನಗೆ ನಾನು ನಿಭಾಯಿಸಬಲ್ಲೆನಾ, ಅಥವಾ ನನ್ನ ಆರ್ಥಿಕ ಸ್ಥಿತಿ ಎಷ್ಟಿದೆ, ನಾನು ಯಾವ ವೇಗದಲ್ಲಿ ಹೋಗ್ತಾ ಇದ್ದೀನಿ, ನನ್ನ ದುಡಿಮೆ ಎಷ್ಟಿದೆ, ನಾನು ಸಾಲ ಎಷ್ಟು ಮಾಡ್ತಾ ಇದ್ದೀನಿ, ಅಥವಾ ನನ್ನ ಬಳಿ ಇರುವಂತ ದುಡ್ಡನ್ನ ನಾನು ಎಂಥ ವ್ಯಕ್ತಿಗಳಿಗೆ ಕೊಡ್ತಾ ಇದ್ದೀನಿ, ಇದು ಸೇಫಾ, ಇದ್ರ ಬಗ್ಗೆ ಎಲ್ಲ ನೀವು ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡಿದ್ರೆ ಇದು ನಿಮಗೆ 2026 ಅದ್ಭುತ ಯಶಸ್ಸನ್ನ ತರುತ್ತೆ. ಇದು ಒಂದು ಗುಟ್ಟು, ಬಹಳ ಪ್ರಮುಖವಾಗಿರ್ತಕ್ಕಂಥ ಹೊಸ ಕೌಶಲ್ಯವನ್ನ ಕಲಿಯುವಂಥದ್ದು. ಮಾಹಿತಿಯನ್ನ ನೀವು ಮೊಬೈಲ್ ನೋಡ್ತಾ ಇದ್ದೀರಿ, ಮೊಬೈಲ್ ಎಲ್ಲದೂ ಕಲಿಸ್ಬಿಡ್ತದೆ. ಅದನ್ನ ನೀವು ಅನವಶ್ಯಕವಾಗಿ ಟೈಮ್ ಪಾಸ್ ಮಾಡದೆ ಕಲಿಯುವಂತದ್ರ ಕಡೆ ನೀವು ಗಮನವನ್ನ ಹರಿಸಬೇಕಾಗತ್ತೆ. ಇದು ಒಂದು ಎರಡನೇ ಗುಟ್ಟು ಅಂತ ಹೇಳ್ಬೋದು. ಇದ್ರ ಬಗ್ಗೆ ಗಮನ ಇರಲಿ. ಇನ್ನು ಈ ಹಳೆಯ ಸಂಪರ್ಕಗಳು, ಹೊಸ ವರ್ಷ ನಿಮಗೆ ಆಕಸ್ಮಿಕವಾಗಿರತಕ್ಕಂತಹ ಒಂದು ಹೊಸ ಉದ್ಯೋಗ ಅವಕಾಶಗಳು ತಂದು ಕೊಡುವಂತಹ ಸಾಧ್ಯತೆ ಇದೆ. 2026 ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಒಳ್ಳೆ ಅವಕಾಶಗಳಿದೆ ನಿಮಗೆ 2026ರಲ್ಲಿ. ನಿಮ್ಮ ಒಂದು ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ, ಅಂದ್ರೆ ಏನಾದ್ರೂ ಒಂದು ಆಸ್ತಿಯನ್ನ ಗಳಿಸುವಂತಹ, ಅಥವಾ ಏನನ್ನಾದ್ರೂ ಒಂದು ಹೊಲ, ಮನೆ, ಸೈಟು, ಅಥವಾ ಬೆಲೆ ಬಾಳುವಂತ ವಸ್ತು ಏನನ್ನಾದ್ರೂ ಖರೀದಿ ಮಾಡುವಂತಹ ಯೋಗ 2026ರಲ್ಲಿ ಖಂಡಿತ ಇದೆ. ಆದ್ರೆ ಇಲ್ಲಿ ವಿಷಯ ಏನು ಅಂತಂದ್ರೆ, ನೀವು ಖರೀದಿ ಮಾಡುವಂತ ಭರದಲ್ಲಿ, ತೆಗೆದುಕೊಳ್ಳುವಂತ ಭರದಲ್ಲಿ ಸಾಲಕ್ಕೆ ಸಿಲುಕಬಾರದು. ಅಂದ್ರೆ ಸಾಲದ ಸುಳಿಯಲ್ಲಿ ಸಿಕ್ಕಾಕೋಬಾರದು. ಯಾರೇನೋ ಮಾಡಿದ್ದಾರೆ, ಅವ್ರು ಮಾಡಿದ್ದಾರೆ, ಇವ್ರು ಮಾಡಿದ್ದಾರೆ, ನಾನು ಮಾಡ್ಬಿಡ್ಬೇಕು ಅನ್ನುವಂತ ವಿಚಾರ ಇರ್ಲಿ. ಆದ್ರೆ ನಿಮ್ಮಲ್ಲಿ ದುಡ್ಡಿತ್ಯಾ, ತಗೊಳ್ಳಿ, ಬೇಡ ಅಂತಲ್ಲ. ಬಟ್ ಆದ್ರೆ ನಿಮ್ಮ ಅಳತೆಯ ಮೀರಿ ನೀವು ಸಾಲವನ್ನು ಮಾಡಬಾರ್ದು. ಈ ಗುಟ್ಟು ನಿಮಗೆ ತಿಳಿದಿರ್ಲಿ. ಆಸ್ತಿ ಮಾಡ್ತೀರಿ, ಈ ಒಂದು ವರ್ಷದಲ್ಲಿ ಯಾವುದೋ ಒಂದು ಬೆಲೆ ಬಾಳ್ತಕ್ಕಂಥದ್ದು, ಒಂದು ನಿಮಗೆ ಒಂದು ಸಂತೃಪ್ತಿಯನ್ನ ತಂದು ಕೊಡ್ತಕ್ಕಂಥ ವಸ್ತುವನ್ನ ಖರೀದಿ ಮಾಡ್ತೀರಿ. ಆದ್ರೆ ಖರೀದಿ ಮಾಡುವಂತ ಭರದಲ್ಲಿ ಹಣಕಾಸಿನ ವಿಚಾರದಲ್ಲಿ ಯಾವ ಮಾರೋ ಹಾಗಿಲ್ಲ ಅನ್ನುವಂಥದ್ದು ಇದು ನಿಮಗೆ ತಿಳಿದಿರಬೇಕು, ನಿಮ್ಮ ಮನಸ್ಸಿನಲ್ಲಿ ಗೊತ್ತಿರಬೇಕು. ಅವಕಾಶಗಳು ಸೃಷ್ಟಿ ಆಗಿರ್ತವೆ. ಎಲ್ರು ನಾನ್ ಸಾಲ ಕೊಡ್ತೀನಿ, ನೀನ್ ಸಾಲ ಕೊಡ್ತೀನಿ ಅಂತಾರೆ. ಆದ್ರೆ ಕೊಟ್ಟಿರೋ ಸಾಲ ಮರಳಿಸ್ಬೇಕಲ್ವಾ, ನಾಳೆ ನಿಮಗೆ ಪ್ರಾಬ್ಲಮ್ ಆಗ್ಬೋದು. ಹಾಗಾಗಿ ಈಗ ಸದ್ಯಕ್ಕೆಲ್ಲ ಕ್ಯಾಲ್ಕುಲೇಷನ್ ಚೆನ್ನಾಗಿ ಕಾಣಬಹುದು, ಆದ್ರೆ ಅದನ್ನ ರಿಟರ್ನ್ ಮಾಡ್ಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ. ಇದ್ರ ಬಗ್ಗೆ ನೀವು ತಿಳಿದಿರಬೇಕು, ಗಮನ ಇಟ್ಕೋಬೇಕು. ಇನ್ನು ಈ 3 ಗುಟ್ಟುಗಳ ಬಗ್ಗೆ ಆಯ್ತು, 3 ಎಚ್ಚರಿಕೆ ಬಗ್ಗೆ ಆಯ್ತು. ಇದು ಎಲ್ಲವೂ ಒಳ್ಳೆ ಫಲ ಸಿಗೋದಕ್ಕೆ ದೈವ ಕೃಪೆ ಬೇಕಲ್ವಾ. 2026ರಲ್ಲಿಯೇ ಅದ್ಭುತವಾಗಿರ್ತಕ್ಕಂತಹ ಒಂದು ಒಳ್ಳೆಯ ಪರಿಹಾರಗಳು ಯಾವುದು, ನಿಮಗೆ ತುಂಬಾ ಸೂಟ್ ಆಗುವಂತಹ ಸುಲಭವಾದ ಪರಿಹಾರಗಳು ಯಾವುದು ಅಂತ ನೋಡೋದಾದ್ರೆ ಅದರ ಬಗ್ಗೆ ತಿಳಿಸ್ಕೊಡೋಣ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು, ನಿಮ್ಮ ಅಮೂಲ್ಯ ಅಭಿಪ್ರಾಯ ನಮಗೆ ತುಂಬಾ ಮುಖ್ಯ. ಯಾಕಂತಂದ್ರೆ ನಿಮ್ಮ ಅಭಿಪ್ರಾಯವೇ ನಮಗೆ ಇನ್ನೊಂದಿಷ್ಟು ವಿಡಿಯೋಗಳನ್ನು ಮಾಡೋದಕ್ಕೆ ಸಹಕಾರಿ ಆಗುತ್ತೆ. ಮತ್ತೆ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ತಿಳಿಸ್ಬೇಕು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮಾಡಬೇಕು, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಜೊತೆಗೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಇದೇ ವಿಷಯಕ್ಕೆ ಸಂಬಂಧಪಟ್ಟಂತ ಎಲ್ಲಾ ರಾಶಿಯವರ ವಿಡಿಯೋಗಳು ಸಿಗುತ್ತೆ, ಅಲ್ಲೂ ಕೂಡ ನೋಡ್ಕೊಳ್ಳಿ. ಇನ್ನು ನಿಮ್ಮ ನಿಮ್ಮ ರಾಶಿಯ ಒಂದು ಅಧಿಪತಿಯಾಗಿರ್ತಕ್ಕಂಥ ಬುಧ ಓಂ ಶ್ರೀ ಬುಧಾಯ ನಮಃ ಅನ್ನುವಂತಹ ಕಾಮೆಂಟ್ ಅನ್ನು ಕೂಡ ಈ ಮೂಲಕ ಸ್ಮರಿಸುವಂತ ಪ್ರಯತ್ನವನ್ನ ಮಾಡೋಣ. ಇನ್ನು ಮಿಥುನ್ ರಾಶಿಯವರಿಗೆ 2026ರಲ್ಲಿ ಬಹಳ ಅದ್ಭುತವಾಗಿ 3 ಅತ್ಯಂತ ಸರಳವಾಗಿರ್ತಕ್ಕಂಥ ಪರಿಹಾರಗಳು ನೋಡೋದಾದ್ರೆ ನೋಡಿ, ಗಣೇಶನ ಆರಾಧನೆ ಮಾಡ್ತಕ್ಕಂಥದ್ದು, ವಿಘ್ನ ನಿವಾರಕ ಗಣೇಶ ಸ್ವಾಮಿಯ ಆರಾಧನೆ ಮಾಡ್ತಕ್ಕಂಥದ್ದು, ಬುಧವಾರದಂದು ಈ ಗರಿಕೆಯನ್ನ ಅರ್ಪಿಸ್ತಕ್ಕಂಥದ್ದು, ಅದು ನಿಮ್ಮ ಬುದ್ಧಿವಂತಿಕೆಯನ್ನ ಹೆಚ್ಚಿಸ್ತಕ್ಕಂಥದ್ದು, ಕೆಲಸಗಳಲ್ಲಿ ಹೆಚ್ಚಿನ ಯಶಸ್ಸನ್ನ ನಿಮ್ಗೆ ತಂದು ಕೊಡುತ್ತೆ. ಬಹಳಷ್ಟು ಪರಿಣಾಮಕಾರಿ ಆಗುತ್ತೆ ಈ ಪರಿಹಾರ. ಬುಧವಾರದ ದಿನ ಗಣೇಶ ಸ್ವಾಮಿಗೆ ಈ ಗಣಪತಿಯ ದೇವಸ್ಥಾನಕ್ಕೆ ಹೋಗಿ ಗರಿಕೆಯನ್ನ ಅರ್ಪಿಸ್ತಕ್ಕಂಥದ್ರಿಂದ ಅದ್ಭುತವಾದ ಫಲ ಸಿಗುತ್ತೆ. ಇನ್ನು ಹಸಿರು ಬಣ್ಣದ ಬಳಕೆ ನೋಡಿ, ಸಾಧ್ಯವಾದಷ್ಟು ಹಸಿರು ಬಣ್ಣದ ಬಟ್ಟೆಯನ್ನ ಧರಿಸುವಂಥದ್ದು, ಅಥವಾ ಹಸಿರು ಕರವಸ್ತ್ರವನ್ನ ಜೊತೆಯಲ್ಲಿ ಇಟ್ಕೊಳ್ತಕ್ಕಂಥದ್ದು, ಇದು ಬುಧ ಗ್ರಹವನ್ನ ಪ್ರಸನ್ನಗೊಳಿಸ್ತಕ್ಕಂತಹ ಸಾಧ್ಯತೆಗಳು ಆಗುತ್ತೆ. ಇನ್ನು ಈ ಪ್ರತಿದಿನ ಓಂ ಬುಧಾಯ ನಮಃ ಈ ಮಂತ್ರವನ್ನ ಸರಳವಾಗಿ ಹೇಳುವಂಥದ್ದು, ಜೊತೆಗೆ ನಿಮ್ಮ ಮನೆದೇವರ ಪ್ರಾರ್ಥನೆಯನ್ನ ಮಾಡ್ತಕ್ಕಂಥದ್ರಿಂದ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಫಲ ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಇದರಿಂದ ಮಾನಸಿಕವಾದ ಸ್ಥಿರತೆ ಆಗುತ್ತೆ, ನಿರ್ಧಾರಗಳನ್ನ ತೆಗೆದುಕೊಳ್ಳಿಕ್ಕೆ ನಿಮಗೊಂದು ಸಾಮರ್ಥ್ಯ ಬರತಕ್ಕಂಥದ್ದು. ಬಹಳ ಅದ್ಭುತವಾದಂತ ಫಲ ಇದೆ. ನಮಗೂ ಕೂಡ ತುಂಬಾ ಖುಷಿ ಇದೆ. 2026ರಲ್ಲಿ ನಿಮ್ಮ ಎಲ್ಲ ಮನೋಕಾಮನೆಗಳು ನೆರವೇರಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ
ಸರ್ವೇ ಜನಃ ಸುಖಿನೋ ಭವಂತು. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ.